ಸೊ ಸ್ಕ್ರೀನ್ ಕಾಣಿಸ್ತಿದ್ದೀರಾ? ಹಲೋ. ವಿಸಿಬಲ್ ಇದೆ, ಸ್ಕ್ರೀನ್ ವಿಸಿಬಲ್ ಇದೆ. ಸೊ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಸೊ ಅಸೆಟ್ ಅಕೌಂಟಿಂಗ್ ಆ್ಯಂಡ್ ಅಸೆಟ್ ಅಕೌಂಟಿಂಗಲ್ಲಿ ನಾವು ಡಿಪ್ರಿಷಿಯೇಷನ್ ಕೀಸ್ನ ಮಾಡ್ತಾ ಇದ್ವಿ, ಕರೆಕ್ಟ್? ಸೊ ಇದು ವ್ಯಾಲ್ಯೂಯೇಷನ್ ಮೆಥಡ್ಸ್ ಎಲ್ಲ ಆಗಿತ್ತು. ಸೊ ಅದಾದ್ಮೇಲೆ ಜನರಲ್ ವ್ಯಾಲ್ಯೂಯೇಷನ್, ಸೊ ಇದು ಆಗಿತ್ತು ಡಿಆಕ್ಟಿವೇಷನ್ ಆಫ್ ಅಸೆಟ್ಸ್, ಓಕೆ. ಆರ್ಕಿಟೆಕ್ಚರ್ ಎಲಿಮೆಂಟ್ಸ್ ಆಗಿತ್ತು. ಸೊ ಅಸೆಟ್ ಕ್ಲಾಸ್ ಆ್ಯಂಡ್ ಆಲ್ ಇಟ್ಸ್ ಡನ್, ಓಕೆ. ಸೊ ಡಿಪ್ರಿಷಿಯೇಷನ್ ಏರಿಯಾ ಕ್ರಿಯೇಟ್ ಮಾಡಿದ್ವಲ್ಲ, ಎಕ್ಸೆಲ್ ಸೆಕೆಂಡ್. So let's create a chart of depreciation. Okay. ಸೊ ಡಿಪ್ರಿಷಿಯೇಷನ್ ಏರಿಯಾನ ಕ್ರಿಯೇಟ್ ಮಾಡಿಲ್ಲ ನಾವು. ಓಕೆ, ಸೊ ಜಸ್ಟ್ ನಾವು ಅಸೆಟ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಅದಾದಮೇಲೆ ಸೊ ಡಿಪ್ರಿಷಿಯೇಷನ್ ಕೀನ ಮೇಂಟೈನ್ ಮಾಡಿದ್ವಿ ಅಂದ್ಕೊತೀನಿ. ಸೊ ನೋಡೋಣ, ಚೆಕ್ ಮಾಡ್ತೀನಿ ರೆಡಿ ಯಾವ ಡಿಪ್ರಿಷಿಯೇಷನ್ ಕೀನ ಮೇಂಟೈನ್ ಮಾಡಿದ್ವಿ ಅಂತ. ಸೊ ಮೇಂಟೈನ್ ಮಾಡಿದರೆ ಇಲ್ಲಿ ಹಾಕ್ಬೇಕಿತ್ತಲ್ಲ, ಮಿಸ್ ಮಾಡಿದ್ದೀನಿ. ಓಕೆ. ಸೊ ಬಟ್ ನಮ್ಮದು ವ್ಯಾಲ್ಯೂಯೇಷನ್ ಮೆಥಡ್ಸ್ ಎಲ್ಲ ಆಗಿದೆ ಅಲ್ಲ, ಮಲ್ಟಿ ಲೆವೆಲ್ ಮೆಥಡ್ಸ್, ಸೊ ಅದೆಲ್ಲ ಆಗಿದೆ. ಹಾಂ ಸರ್, ಅದಾಗಿದೆ. ಬೇಸ್ ಮೆಥಡು ಮತ್ತು ಮಲ್ಟಿ ಲೆವೆಲ್ದೆಲ್ಲ ಆಗಿದೆ. ಓಕೆ. ಸೊ ಅಸೆಟ್ ಕ್ಲಾಸಲ್ಲಿ ಒಂದು ಸೆಕೆಂಡ್, ಗೋ ಟು ಅಸೆಟ್ ಕ್ಲಾಸ್ ಫಸ್ಟ್. ಸೊ ಅಸೆಟ್ ಕ್ಲಾಸಲ್ಲಿ ಯಾವ್ಯಾವ ಮೇಂಟೈನ್ ಮಾಡಿದ್ವಿ ಅಂತ ನೋಡೋಣ. ಸೊ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ. ಓಕೆ, ಸೊ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪೊಸಿಷನ್ ಲ್ಯಾಂಡ್ ಅಲ್ಲಿ ಹಿಂದಿ. ಸೊ ಲ್ಯಾಂಡ್ ಮೇಂಟೈನ್ ಆಗಿದೆ. So depreciation TA2, TA ಏನು ಹಾಕಿದ್ದೀನಿ, TA1. ಸೊ ಇದರಲ್ಲಿ ಅಸೆಟ್ ಕ್ಲಾಸ್ ಚೆಕ್ ಮಾಡಿ. ಸೊ ಎಲ್ಲಿ ಎಲ್ಲಿ ಲ್ಯಾಂಡ್, ಡಿಪ್ರಿಷಿಯೇಷನ್ ಏರಿಯಾ. ಓಕೆ. ಸೊ ಇವಾಗ ಇದೆಲ್ಲ ಡಿಪ್ರಿಷಿಯೇಷನ್ ಏರಿಯಾನು ನಮಗೆ ಡಿಆಕ್ಟಿವೇಟೆಡ್ ಆಗಿದೆ. ಓಕೆ. ಸೊ ಇದನ್ನ ನಾವು ಆ್ಯಕ್ಟಿವೇಟ್ ಕೂಡ ಮಾಡಬೇಕು. ಸೊ ಯಾವ ಡಿಪ್ರಿಷಿಯೇಷನ್ ಏರಿಯಾಗೆ ನೀವು ಅಲೋ ಮಾಡ್ತೀರಾ, ಸೊ ಅದನ್ನ ಆ್ಯಕ್ಟಿವೇಟ್ ಮಾಡಬೇಕು. ನಾವು ಸ್ಕ್ರೀನ್ ಲೇಔಟ್ ಕೂಡ ಡಿಫೈನ್ ಮಾಡಿದ್ದೀವಲ್ಲ, ಸೊ ಆ ಸ್ಕ್ರೀನ್ ಲೇಔಟ್ನ ಅಸೈನ್ ಮಾಡಬೇಕು. ಸೊ ನಮ್ಗೆ ಯಾವ್ಯಾವುದು ಇದರಲ್ಲಿ ಯೂಸ್ ಮಾಡಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು. ಓಕೆ. ಸೊ ರಿಮೂವ್ ಮಾಡಿಕೊಂಡು ಯಾರು ಯೂಸ್ ಮಾಡ್ತೀರಾ ಡಿಪ್ರಿಷಿಯೇಷನ್ದು, ಸೊ ಅದಕ್ಕೆ ಮೇಂಟೈನ್ ಮಾಡಿ. ಓಕೆ. ಫಾರ್ ಎಕ್ಸಾಂಪಲ್ ನಾನು ಬುಕ್ ಡಿಪ್ರಿಷಿಯೇಷನ್ ಒಂದೇ ಯೂಸ್ ಮಾಡೋದು ಇದರಲ್ಲಿ. ಸೊ ಇವಾಗ ಲೇಔಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಲೇಔಟ್ನ ಡಿಫೈನ್ ಮಾಡಿದ್ದೀರಾ ಅಂತ. ಓಕೆ. ಸೊ ನಾನು 1000ನೇ ಎಲ್ಲದಕ್ಕೂ ಮೇಂಟೈನ್ ಮಾಡ್ತೀನಿ ಅಂತಲೇ ಹೇಳಿದ್ದೀರಾ. ಸೊ 1000 ಅಥವಾ ಯಾರು ಒಂದು ಯಾರು ಹೇಳಿದ್ದೆ, ಲ್ಯಾಂಡ್ ಯಾರು ಮಾಡಿದ್ದೆ ಅನ್ಸುತ್ತೆ. ಓಕೆ. ಸೊ ನೀವು ಲೇಔಟ್ ಮೇಂಟೈನ್ ಮಾಡಿಕೊಂಡ್ರೆ ಸಪ್ರೇಟು ಆ ಲೇಔಟ್ನ ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ 1000 ತೊಗೊಳ್ತೀನಿ. ಓಕೆ. ಸೊ 1000. ಯಾವುದಿದು ಬುಕ್ ಡಿಪ್ರಿಷಿಯೇಷನ್. ಓಕೆ. ಸೊ ಇದು ಕೂಡ ಬುಕ್ ಡಿಪ್ರಿಷಿಯೇಷನ್ ಆಗಿರೋದ್ರಿಂದ ನಮಗೆ ಆ್ಯಕ್ಟಿವೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಸೊ ಎಂಟರ್. ಸೊ ಇಟ್ ಡಿಪ್ರಿಷಿಯೇಷನ್ ಕೀನ ಅಸೈನ್ ಮಾಡಬೇಕು. ಓಕೆ. ಸೊ ಡಿಪ್ರಿಷಿಯೇಷನ್ ಕೀ ನಾವು ಕ್ರಿಯೇಟ್ ಮಾಡಿದರೆ ಸೊ ಇಲ್ಲಿ ಅಸೈನ್ ಮಾಡಬೇಕು. ಓಕೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಪ್ರಿಷಿಯೇಷನ್ ಕೀ ಮೇಂಟೈನ್ ಮಾಡಿದ್ದೆ ಅನಿಸುತ್ತೆ. ಯಾವುದು ಅಂತ ನೆನಪಾಗ್ತಿಲ್ಲ. ಲ್ಯಾಂಡ್ ಅನ್ಸುತ್ತೆ ಸರ್.
ಲ್ಯಾಂಡ್ ಇಲ್ವಲ್ಲ ಅಲ್ಲಿ. ಒಂದು ಸೆಕೆಂಡ್ ಹೇಳಿ, ಕ್ಲೋಸ್ ಮಾಡ್ಬೇಕಿಂತ. ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬೋಣ ಲೇಔಟ್ ಡಿಪ್ರಿಷಿಯೇಷನ್ ಕೀನ. ಸೊ ಹಂಗಾದ್ರೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ. Depreciation. So depreciation, valuation methods and depreciation key. Maintain depreciation key. T1. ಸೊ ಇದರಲ್ಲಿ ಯಾರು ಮೇಂಟೈನ್ ಮಾಡಿದ್ದೆ ನಾನು ತೋರಿಸ್ತಾನೆ ಇಲ್ಲ. ಯಾರು ಇದರಲ್ಲಿ ಯಾರು ನಾನು ಮೇಂಟೈನ್ ಮಾಡಿದ್ದೆ ನಾನು ನಿನ್ನೆ. ಸೇವ್ ಮಾಡಿರಲಿಲ್ವಾ? ಸಮಥಿಂಗ್ ಇಸ್ ರಾಂಗ್. ಓಕೆ ಸೊ ಮೇಂಟೈನ್ ಮಾಡೋಣ. ಇವಾಗ ಡಿಪ್ರಿಷಿಯೇಷನ್ ಕೀದು ಆ್ಯಕ್ಚುಲಿ ಎರರ್ ತೋರಿಸ್ತಾ ಇದೆ. ಇವಾಗ ಮೇಂಟೈನ್ ಮಾಡಿದ್ದೆ, ಬಟ್ ಸ್ಟಿಲ್ ನನಗೆ ಗೊತ್ತಿಲ್ಲ ಎಲ್ಲಿ ಮಿಸ್ ಆಯಿತು ಅಂತ ನೋಡೋಣ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಡಿಪ್ರಿಷಿಯೇಷನ್ ಕೀನ ಮೇಂಟೈನ್ ಮಾಡಬೇಕು. ಓಕೆ ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಾವು ಟಿ ಎ ಟಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನೋಡಿ. ಸೊ ಇದನ್ನು ಮೇಂಟೈನ್ ಮಾಡಿದ್ದೆ ನಾನು ಟಿ ಎ ಟಿ ಒನ್ ಈ ಥರ. ಸೊ ಟಿ ಎ ಟಿ ಒನ್ಗೆ ಒಂದು ಡಿಪ್ರಿಷಿಯೇಷನ್ ಅಂದ್ಕೊಳ್ಳಿ. ಓಕೆ ಸೊ ನೀವು ಯಾವ ಪರ್ಸೆಂಟೇಜ್ ಅಥವಾ ಎಷ್ಟನ್ನು ಮೇಂಟೈನ್ ಮಾಡ್ತೀರಾ, ಸೊ ಅದನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕೋಬೋದು. ಸೊ ಫಾರ್ ಎಕ್ಸಾಂಪಲ್ 2% ಅಂದ್ಕೊಳ್ಳಿ. ಸೊ 2% ಅಂತ ಆಲ್ರೆಡಿ ಎಕ್ಸಿಸ್ಟ್ ತೋರಿಸ್ತಾನೆ ಇಲ್ಲಪ್ಪ ಅಲ್ಲಿ. ಇದೆ ಅಂತ ತೋರಿಸ್ತಿದೆ. ಓಕೆ ಟಿ ಎ ಟಿ ಒನ್ ಇದೆ. ಸರ್ ಅದನ್ನ ಕ್ರಿಯೇಟ್ ಮಾಡಿದ್ರಿ ನೀವು? ಮಾಡಿದ್ದೀನಿ. ಓಕೆ ಇದೆ. ಸೊ ನಾನು ಟಿ ಎ ಟಿ ಒನ್ ಟಿ ಎ ಟಿ ಜಿ ಅಂತ ಮಾಡಿದ್ನ ಎರಡು ಅಥವಾ ಒಂದ? ಇಲ್ಲ ಸರ್, ಒಂದು ಮಾಡಿದ್ರಿ ಟಿ ಎ ಟಿ ಒನ್ ಅಂತ, ಅದು ಟಿ ಎ ಟಿ ಜಿ ನಾನು ಮಾಡಿದ್ದೆ. ನೀವು ಮಾಡೋದ? ಓಕೆ ಟಿ ಎ ಟಿ ಒನ್ ಅಲ್ಲ. ಸೊ ದೆನ್ ಟಿ ಎ ಟಿ ಒನ್ ಅಲ್ಲಿ ಸೇವ್ ಮಾಡ್ಕೊಂಬೋಣ. ಸೊ ಇಲ್ಲ ಮತ್ತೆ ಮಾಡ್ಕೋಬೋದು. ಓಕೆ ಸೊ ಡಿಪ್ರಿಷಿಯೇಷನ್ ಕೀ. ಸೊ ಇದನ್ನ ಡಿಪ್ರಿಷಿಯೇಷನ್ ಕೀಗೆ ನಾವು ಟಿ ಎ ಟಿ ಒನ್ನ ಮೇಂಟೈನ್ ಮಾಡಿ. ಓಕೆ ಸೊ ನೀವೇನಾದರೂ ಟಿ ಕೋಡ್ ಮುಖಾಂತರ ಮಾಡಬೇಕು. ಟಿ ಕೋಡ್ನ ಹಾಕ್ಬಿಡ್ತೀನಿ. ಓಕೆ ಎ ಎಫ್ ಎಮ್ So we'll go back then. So we'll determine depreciation areas. So ಇಲ್ಲಿ ನಮ್ದು ಅಸೆಟ್ ಕ್ಲಾಸಿಗೆ ಮೇಂಟೈನ್ ಮಾಡಿ. ಸೊ and the for land, so depreciation areas. ಓಕೆ ಸೊ ಇಲ್ಲಿ ನಮಗೆ ಎಲ್ಲಕ್ಕೂ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಲ್ಲ. ಓಕೆ ಸೊ ಯಾವ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದಕ್ಕೆ ಮೇಂಟೈನ್ ಮಾಡ್ತಾ ಹೋಗೋಣ. ಓಕೆ ಸೊ ಇವಾಗ ಇಲ್ಲಿ ಬುಕ್ ಡಿಪ್ರಿಷಿಯೇಷನ್ಸ್ ಇಷ್ಟಿದೆ. ಓಕೆ ಸೊ ನಿಮ್ಗೆ ಯಾವುದಾದ್ರೂ ಬೇಡ ಅಂತಂದರೆ ಅದನ್ನು ಡಿಪ್ರಿಷಿಯೇಷನ್ ಲೆವೆಲಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು ನೀವು. ಓಕೆ ಸೊ ಇಲ್ಲೂ ಕೂಡ ನಿಮ್ಗೆ ಯಾವ್ಯಾವ್ದು ಬೇಡ ಅದನ್ನ ಟ್ರೈ ಮಾಡೋಣ ಡಿಲೀಟ್ ಮಾಡೋಕ್ಕೆ. ಸೊ ಇಲ್ಲಾದರೆ ಡಿಲೀಟ್ ಮಾಡೋಣ. ಓಕೆ ಸೊ ಲೇಔಟ್. ಸೊ ಲೇಔಟು ಓಕೆ 1000 ತೊಗೊಂತೀನಿ. ಸೊ ಓಕೆ ಕ್ಲೋಸ್ ಆಯಿತು. ಒಂದು ಸೆಕೆಂಡ್. ಸೊ
ಸೊ ಫೈನಾನ್ಷಿಯಲ್ ಅಕೌಂಟಿಂಗ್, asset accounting, architecture, asset class, no, not in asset class. So general valuation, so determination of depreciation area and asset class. Okay, so next asset class, so land, so depreciation area. So I don't want to maintain, if not I will remove these, enter. ಓಕೆ, ಸೊ ಐ ಥಿಂಕ್ ಇಲ್ಲಿ ಡಿಲೀಟ್ ಆಗಲ್ಲ ಅನ್ಸುತ್ತೆ, ಸೊ ಅದಕ್ಕೆ ಎರರ್ ಥ್ರೋ ಮಾಡ್ತಾ ಇದೆ. ಓಕೆ, ಸೊ ನಾವು ಅಲ್ಲಿ ಚಾರ್ಟ್ ಆಫ್ ಅಕೌಂಟ್ ಲೆವೆಲಲ್ಲಿ ಡಿಲೀಟ್ ಮಾಡ್ಕೋಬೇಕು. ಓಕೆ, ಸೊ ಸೆಟ್ ಅಕೌಂಟಿಂಗ್, ಸೊ ಜನರಲ್ ವ್ಯಾಲ್ಯೂಯೇಷನ್, ಡಿಟರ್ಮಿನೇಷನ್, ಸೊ ಜಸ್ಟ್ ಡಿಆಕ್ಟಿವೇಟ್ ಮಾಡಿಬಿಡ್ತೀನಿ ನಾನು. ಓಕೆ, ಸೊ ಲ್ಯಾಂಡ್, depreciation ಇದೆ ಇದೊಂದು. ಸೊ ನೆಕ್ಸ್ಟ್ ಡಿಪ್ರಿಷಿಯೇಷನ್ ಕೀ ಬಂದ್ಬಿಟ್ಟು ಟಿ1. ಸೊ ಸೊ ಇಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಗಾಟ್ ಇಟ್. ಸೊ ನಾವು ಮೇ ಬಿ ಕ್ರಿಯೇಟ್ ಮಾಡಿದ್ದೀವಿ, ಆ್ಯಕ್ಟಿವೇಷನ್ ಮಾಡಿಲ್ಲ ಅನ್ಸುತ್ತೆ ಅದನ್ನ. ಲೆಟ್ ಮೀ ಆ್ಯಕ್ಟಿವೇಟ್ ಸ್ಕ್ರೀನ್. ಸೊ ಎಮ್ ಜಿ ಫೈನಾನ್ಷಿಯಲ್ ಅಕೌಂಟಿಂಗ್, asset accounting. Okay, so then special depreciation, valuation method, depreciation key, so maintain depreciation key, TA1 chart of depreciation, and TA1 ಅಂತಲೇ ಕ್ರಿಯೇಟ್ ಕೂಡ ಮಾಡಿದ್ವಿ. ಓಕೆ, ಸೊ ಐ ವಿಲ್ ಆಕ್ಟಿವೇಟ್ ದಿಸ್. ಆಕ್ಟಿವೇಟ್, ಇಟ್ ಇಸ್ ನೌ ಬೇಸ್ಡ್ ಆನ್ TA1. Check first. Problem actually. क्या होता है बताता है. ಸೊ ಇದು ಆ್ಯಕ್ಟಿವೇಟ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಸೊ ಇಲ್ಲಾಂದ್ರೆ ಅಲ್ಲಿ ವರ್ಕ್ ಆಗುತ್ತೆ. ಬಟ್ ಏನಕ್ಕೆ ಆ್ಯಕ್ಟಿವ್ ಆಗ್ತಾ ಇಲ್ಲ?
Let me try with the new one. Okay, so TM ಅಂತ ಹಾಕೋಣ. ಸೊ ಎಷ್ಟೊಂದು ಅಕೌಂಟ್ so maybe ಇದೇ ಇಶ್ಯೂ ಇರುತ್ತೆ. ಸೊ ಲೆಟ್ ಮೀ ಟ್ರೈ ವಿತ್ ದಿಸ್. So period of control, acting, so multi-level method TM1. Okay, so let me save. So you maintain ಮಾಡಿಲ್ಲ ಅಂದ್ರೆ ಮೇಬಿ ಅದು ಅಲೋ ಮಾಡಲ್ಲ ಅನ್ಸುತ್ತೆ ಅದಕ್ಕೆ. ಓಕೆ, ಸೊ ಬಿಫೋರ್ ಎಲ್ಲ ವರ್ಕ್ ಆಗ್ತಾ ಇತ್ತು, ಬಟ್ ಏನೋ ಸೊ ನಾವು ಐ ವಿಲ್ ಆಕ್ಟಿವೇಟ್. Correct. So it is activated now. So in the same way, I will activate for TAT1 as well. So let me mention this and activate. Okay. So change our method ಆಗ್ತಿದೆ. So same. ಸೇಮ್ ಅದು ಗೊತ್ತಿಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದೇನೋ ಸಮಥಿಂಗ್ ರಾಂಗ್. Okay, let me go back. T18, name this. One second, I want to save this. TAT1, name this. Depreciation, the start of depreciation. ಆ್ಯಕ್ಚುಲಿ ಏನಂದರೆ ಚೇಂಜ್ ಅವರ್ ಮೆಥಡ್ ಮಾಡಿದ್ರೆ ಅದು ಅಲೋ ಮಾಡ್ತಾ ಇಲ್ಲ. ಸೊ ಇಲ್ಲಿ ಸೊ ಫ್ರಮ್ ಡೇಟ್ ಆಫ್ ಡಿಪ್ರಿಷಿಯೇಷನ್ ಇಲ್ಲಿ ಏನು ಕೊಟ್ಟಿದ್ದೀನಿ ನಾನು, ಫ್ರಮ್ ದ ಸ್ಟಾರ್ಟ್ ಆಫ್ ಡಿಪ್ರಿಷಿಯೇಷನ್ ಟೈಪು. ಸೊ ಇದಕ್ಕೆ ಮಾತ್ರ ತೊಗೊತಾ ಇದೆ. ಓಕೆ, ಸೊ ಚೇಂಜ್ ಅವರ್ ಏನಾದ್ರು ತೊಗೊಂಡ್ವಿ ಅಂತಂದರೆ ಸೊ ಪರ್ಟಿಕ್ಯುಲರ್ ಇಯರ್ ಮೆನ್ಷನ್ ಮಾಡಬೇಕು. ಸೊ ಎಲ್ಲಿ ಮೆನ್ಷನ್ ಮಾಡಬೇಕು ಅಂತಂದರೆ ನಾವು ಡಿಫ್ರೆಂಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡಿದ್ವಲ್ವ, ಸೊ ಮಲ್ಟಿ ಲೆವೆಲ್ ಮೆಥಡ್ ಅಂತ. ಸೊ ಅದರಲ್ಲಿ ನಿಮಗೆ ಚೇಂಜ್ ಅವರ್ ಇರುತ್ತೆ. ಸೊ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಅದು ಎರರ್ ಥ್ರೂ ಮಾಡ್ತಾ ಇತ್ತು. ಸೊ ಇವಾಗ ನಾನು ಅದನ್ನ ನಾರ್ಮಲ್ ಫ್ರಮ್ ದ ಸ್ಟಾರ್ಟ್ ಆಫ್ ಡಿಪ್ರಿಷಿಯೇಷನ್ ಇದನ್ನು ಡಿಪ್ರಿಷಿಯೇಷನ್ ಟೈಪ್ ಕ್ಯಾಲ್ಕುಲೇಟ್ ಆಗೋ ಥರ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಇದನ್ನು ಸೇಮ್ ಅಸೈನ್ ಮಾಡೋಣ. ಸೊ ಇಲ್ಲಿ ಓಕೆ, ಸೊ TAT1 ಇದೆ. ಸೊ TAT1 ಆದರೂ ಹಾಕಿ, ಇಲ್ಲ TATM ಆದರೂ ಹಾಕಿ. ಓಕೆ, ಸೊ ನಾವೆಲ್ಲ TAT1 ಮೇಂಟೈನ್ ಮಾಡಿದ್ವಲ್ವ, ಅದನ್ನ ತಗೊಂಡು ಸೊ ಆ್ಯಕ್ಟಿವೇಟ್ ಆಗಿಲ್ವಾ, T1 ಆ್ಯಕ್ಟಿವೇಟ್. ಓಕೆ, ಸೊ ಇವಾಗ ಆ್ಯಕ್ಟಿವೇಟ್ ಆಗಿದೆ. ಸೇವ್ ದಿಸ್, go back. ಸೊ ಇವಾಗ TAT1 ತಗೊಳುತ್ತೆ. ಸೊ ಎಂಟರ್. ಸೊ ಟ್ರೈ ಟು ಸೇವ್. ಓಕೆ, ಸೊ ಇವಾಗ ತಗೊಳ್ತು. ಸೊ ಡಿಪ್ರಿಷಿಯೇಷನ್ ಕೀ ಆಯಿತು. ಸೊ ಐ ವಿಲ್ ಗೋ ಬ್ಯಾಕ್. ಸೊ ಐ ವಿಲ್ ಮೇಂಟೈನ್ ಫಾರ್ another asset class. ಸೊ ಬಿಲ್ಡಿಂಗ್ಗೆ BLND ಅಂತ ತಗೊಂಡಿದ್ದು, BLND ರೈಟ್. ಸೊ ಇದಕ್ಕೂ ಸೇಮ್ ಅದೇ ಥರನೇ ಡಿಪ್ರಿಷಿಯೇಷನ್ ಏರಿಯಾಸ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ನಿಮ್ಗೆ ಯಾವ್ಯಾವ ಡಿಪ್ರಿಷಿಯೇಷನ್ ಏರಿಯಾಸ್ ಬೇಡ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಓಕೆ, ಸೊ ದೆನ್ 19,000 and click on enter. Okay,
ಸೊ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಒಂದು ಸೆಕೆಂಡ್ ಇಲ್ಲಿ ಯಾರೋ ಒಂದು ಕೇಳುತ್ತೆ, ಸೆಂಟರ್ ಕೊಡಿ. ಸೊ ಬುಕ್ ಡಿಪ್ರಿಷಿಯೇಷನ್, ಸೊ ಮೇ ಬಿ ಇದಕ್ಕೆ ಡಿಪ್ರಿಷಿಯೇಷನ್ ಅಲೋ ಇದೆ ಅನ್ಸುತ್ತೆ. ಸೊ ಬುಕ್ ಡಿಪ್ರಿಷಿಯೇಷನ್ಗೆ ಆ್ಯಂಡ್ ಕಾಸ್ಟ್ ಅಕ್ಯುಮುಲೇಟೆಡ್, ಸೊ ಅದಕ್ಕೋಸ್ಕರನೇ ತೋರಿಸ್ತಾ ಇದೆ. ಸೊ ಅದನ್ನ ಅಲೋ ಮಾಡ್ಕೊಳ್ಳಿ. ಸೊ ಡಿಪ್ರಿಷಿಯೇಷನ್ ಕೀನ TAT1 ಆ್ಯಂಡ್ ಇಲ್ಲೂ ಕೂಡ ಡಿಪ್ರಿಷಿಯೇಷನ್ ಕೀನ ಹಾಕಬೇಕು. ಓಕೆ, ಆ್ಯಂಡ್ ಸೇವ್ ಇಟ್. ಓಕೆ, ಸೊ ನೀವು ಡಿಪ್ರಿಷಿಯೇಷನ್ ಕೀಸ್ ಬೇರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಪ್ರಿಷಿಯೇಷನ್ ಏರಿಯಾಗೆ ಬೇಕು ಅಂತಂದರೆ ಅಸೈನ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು ಮತ್ತೆ. ಓಕೆ, ಆ್ಯಂಡ್ ಹಾರ್ಡ್ವೇರ್ ಫರ್ನಿಚರ್. ಓಕೆ, ಸೊ PLMC also. Okay, so we'll go back. So next for furniture. If you are current depreciation areas. So next PLMC, plant and machinery. Select depreciation area. So deselect. So after PLMC, hardware is done. So vehicle. WCHL. WCHL ಇಲ್ವೇ ಇಲ್ಲ ಇದರಲ್ಲಿ. ಮೇ ಬಿ WHCL ಹಾಕ್ಬಿಡಿ ಅನ್ಸುತ್ತೆ. ಟ್ರೈ ಮಾಡಿ WHL ನೋಡಿ. ಸೊ ಕರೆಕ್ಟಾಗಿದೆ. ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ತೊಗೊಂಡಿದೆ ನೋಡಿ. ಸೇವ್ ಮಾಡಿದ್ರೆ ಗೊತ್ತಾಗುತ್ತೆ ಇದೇನ ಅಲ್ವಾ ಅಂತ. ಓಕೆ, ಸೇವ್ ಆಯಿತು. ಗೋ ಬ್ಯಾಕ್. ಸೊ ಇವಾಗ ನಾವು ಡಿಟರ್ಮಿನ್ ಮಾಡಿದ್ದೀವಿ. ಸೊ ಡಿಪ್ರಿಷಿಯೇಷನ್ ಏರಿಯಾಸ್ನ ಸೊ ಅಸೆಟ್ ಕ್ಲಾಸ್ಗೆ ಸೊ ಯಾವ ಡಿಪ್ರಿಷಿಯೇಷನ್ ಏರಿಯಾಗೆ ಸೊ ಡಿಪ್ರಿಷಿಯೇಷನ್ ಕೀನ ಅಸೈನ್ ಮಾಡಬೇಕು ಅಂತ. ಓಕೆ, ಸೊ ಇದಾಗಿದೆ. ಸೊ ಅದಾದಮೇಲೆ ನೀವು ಯಾವ್ದಾದ್ರು ಡಿಫ್ರೆಂಟ್ ಲೈಕ್ ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್ ಏನೋ ಡಿಆಕ್ಟಿವೇಟ್ ಮಾಡಬೇಕು, ಅಸೆಟ್ ಕ್ಲಾಸ್ನ ಮೋರೋವರ್ ನೀವು ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಸೊ ಅದನ್ನ ಇಲ್ಲಿ ಡಿಆಕ್ಟಿವೇಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಡಿಪ್ರಿಷಿಯೇಷನ್ ಏರಿಯಾಸ್, ಸೊ ಡಿಪ್ರಿಷಿಯೇಷನ್ ಏರಿಯಾಸ್ನ ನಾವು ಕ್ರಿಯೇಟ್ ಮಾಡಿಲ್ಲ. ಸೊ ಡಿಪ್ರಿಷಿಯೇಷನ್ ಏರಿಯಾಸ್ನ ಡಿಫ್ರೆಂಟ್ ಡಿಪ್ರಿಷಿಯೇಷನ್ ಏರಿಯಾಸಲ್ಲಿ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಆಲ್ರೆಡಿ ಡಿಪ್ರಿಷಿಯೇಷನ್ ಏರಿಯಾಸ್ ನಾವು ಏನು ಮೇಂಟೈನ್ ಮಾಡಿದ್ವು ಅದಿದೆ. ಸೊ ಇದರಲ್ಲಿ ನೀವು ಯಾವ್ಯಾವ್ದು ಯೂಸ್ ಮಾಡಲ್ಲ ಅದನ್ನ ಡಿಆಕ್ಟಿವೇಟ್ ಕೂಡ ಮಾಡ್ಕೋಬೋದು. ಅದೇ ಡಿಲೀಟ್ ಮಾಡೋದು ಹೇಳೋದಲ್ಲ, ಸೊ ಇಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಲೆಟ್ ಮಿ ಟ್ರೈ ಟು ಡಿಲೀಟ್ ಇಟ್ ಬೆಟರ್, ಐ ಥಿಂಕ್ ಸೊ. Here we can delete directly. Let me delete save.
ಓಕೆ. ಸೊ ಡಿಲೀಟ್ ಆಯಿತು. ಸೊ ಇವಾಗ ಡಿಲೀಟ್ ಆಯಿತು. ಸೊ ನಮಗೆ ಏನು ಯೂಸ್ ಮಾಡ್ತೀವಿ ಅಷ್ಟು ಮಾತ್ರನೇ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ನೀವು ಎಲ್ಲ ಡಿಪ್ರಿಷಿಯೇಷನ್ ಏರಿಯಾನೂ ಯೂಸ್ ಮಾಡಲ್ಲ. ಓಕೆ. ಸೊ ಕಂಪ್ಲೀಟ್ ನೀವು ಯಾವುದು ಬುಕ್ ಆಫ್ ಡಿಪ್ರಿಷಿಯೇಷನ್ ಏನಿದೆ ಅದನ್ನೇ ಒಂದೇ ನೀವು ರಿಯಲ್ ಟೈಮ್ ಡಿಪ್ರಿಷಿಯೇಷನ್ನ ಅಲೋ ಮಾಡೋದಕ್ಕೆ ಯೂಸ್ ಮಾಡೋದು. ಸೊ ಅದರ್ ದೆನ್ ದಟ್ ನೀವು ಯಾರು ಡಿಪ್ರಿಷಿಯೇಷನ್ ಏರಿಯಾನ ಯೂಸ್ ಮಾಡೋದಿಲ್ಲ. ಓಕೆ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಐ ಥಿಂಕ್ ಅಸೆಟ್ದು ಆಲ್ಮೋಸ್ಟ್ ಕಾನ್ಫಿಗರೇಷನ್ಸ್ ಮಾಡಿದ್ದೀನಿ. ಇದು ಬಿಟ್ಟರೆ ನಿಮಗೆ ಜಿ ಎಲ್ ಅಕೌಂಟ್ಸ್ ಅಸೈನ್ ಮಾಡಬೇಕು. ಆ ಜಿ ಎಲ್ ಅಕೌಂಟ್ ಅಸೈನ್ಮೆಂಟ್ಸ್ ಲಾಸ್ಟಿಗೆ ಮಾಡ್ತೀನಿ ನಾನು. ಸೊ ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಜಿ ಎಲ್ ಅಕೌಂಟ್ ಅಸೈನ್ಮೆಂಟ್ ಮಾಡೋದು ಅದಕ್ಕಿಂತ ಮುಂಚೆ ಬೇರೆ ಏನಾರು ಇದ್ದರೆ ಪ್ಲೀಸ್ ಕ್ಲೋಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅಕ್ಷರದಲ್ಲಿ ಇದೆಯಾ? ಸೊ ಇಲ್ಲಾಂದರೆ ಸ್ಪೆಸಿಫೈ ಅಕೌಂಟ್ ರಿಲೇಷನ್. ಸೊ ಡಿಫೈನ್ ನಂಬರ್ ರೇಂಜಸ್. ಸೊ ಅಕೌಂಟ್ ಡಿಟರ್ಮಿನೇಷನಲ್ಲಿ ನಾವು ಜಿ ಎಲ್ ಅಸೈನ್ ಮಾಡಿದ್ವಾ? ಲೆಟ್ ಮಿ ಚೆಕ್. ಸೊ ಇದಾಗಿದೆ ಅನಿಸುತ್ತೆ. ಸೊ ಲ್ಯಾಂಡ್ ಎಲ್ಲ ನಾನು ಮೆನ್ಷನ್ ಮಾಡಿದ್ದೆ ಆಲ್ರೆಡಿ. ಸೊ ನಿಮಗೆ ಸೊ ಅದೇ ಇದೆ ಆಲ್ಮೋಸ್ಟ್. ಸೊ ಲ್ಯಾಂಡ್ ಹಾರ್ಡ್ವೇರ್ಗೆ ಹಾರ್ಡ್ ಅಂತ. ಓಕೆ. ಸೊ ಇದೆಲ್ಲ ಕರೆಕ್ಟಾಗಿದೆ. ನೀವೇನು ಸ್ಕ್ರೀನ್ ಲೇಔಟು ಕಂಪ್ಲೀಟ್ ಆಗಿದೆ. ಆ್ಯಂಡ್ ವಾಟ್ ಎಲ್ಸ್ ಇಸ್ ರಿಕ್ವೈರ್ಡ್? ಸ್ಕ್ರೀನ್ ಲೇಔಟ್ ಇಸ್ ದನ್, ಡಿಪ್ರಿಷಿಯೇಷನ್ ಏರಿಯಾ ಇಸ್ ದನ್, ಡಿಪ್ರಿಷಿಯೇಷನ್ ಕೀ ಇಸ್ ಡನ್. One second guys, let me check. This is for migration. So this is for asset class and we have defined the asset class also in the valuations. Okay. ಓಕೆ. ಸೊ ನೆಕ್ಸ್ಟ್ ಇದು ಬೇರೆ ಎಲ್ಲ ಆಗಿದೆ ಅನಿಸುತ್ತೆ. ಆಲ್ಮೋಸ್ಟ್ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಜಸ್ಟ್ ನಾವು ಜಿ ಎಲ್ನ ಅಸೈನ್ ಮಾಡ್ಕೊಂಬಿಟ್ಟು ಸೊ ಮಾಡ್ತಾ ಹೋಗೋಣ. ಓಕೆ. ಸೊ ನೆಕ್ಸ್ಟ್ ಅಸೆಟ್ ಅಕೌಂಟಿಂಗ್ ಅಂಡರಲ್ಲಿ ಇಂಟಿಗ್ರೇಷನ್ ಬಿಟ್ವೀನ್ ದ ಜಿ ಎಲ್ ಅಕೌಂಟ್. ಸೊ ಇಂಟಿಗ್ರೇಷನ್ ಬಿಟ್ವೀನಲ್ಲಿ ನೀವು ಇವಾಗ ಅಸೈನ್ ಮಾಡಬೇಕು ಜಿ ಎಲ್ ಅಕೌಂಟ್ಸ್. ನಾವು ಆಲ್ರೆಡಿ ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ. ಜಸ್ಟ್ ಅಸೈನ್ ಮಾಡ್ತಾ ಹೋಗೋಣ. ಸೊ ಅಂತ ಯಾವ್ಯಾವ ಪರ್ಟಿಕ್ಯುಲರ್ ಅಕೌಂಟ್ಗೆ ಸೊ ಯಾವ್ಯಾವುದು ಮೇಂಟೈನ್ ಮಾಡಬೇಕು. ಸೊ ಚಾರ್ಟ್ ಆಫ್ ಅಕೌಂಟ್, ಸೊ ಅಕೌಂಟ್ ಡಿಟರ್ಮಿನೇಷನ್ಸ್. ಓಕೆ. ಸೊ ಅಕೌಂಟ್ ಡಿಟರ್ಮಿನೇಷನ್ಸ್ ಎಲ್ಲ ಆಲ್ರೆಡಿ ನಾವು ಲ್ಯಾಂಡ್ ಬಿಲ್ಡಿಂಗ್ಸ್ ಅಕೌಂಟ್ ಡಿಟರ್ಮಿನೇಷನ್ಸ್ ಮೇಂಟೈನ್ ಮಾಡಿದ್ದೀನಿ. ಸೊ ಅದೇ ಥರ ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗ್ತಾನೆ. ಓಕೆ. ಸೊ ಇಲ್ಲಿ ಎನ್ ಡಿ ಸೊ ಲ್ಯಾಂಡ್. ಸೊ ಇವಾಗ ಲ್ಯಾಂಡ್ಗೆ ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ ಯಾವುದು ಹಾಕಬೇಕು. ಸೊ ಬ್ಯಾಲೆನ್ಸ್ ಶೀಟ್ಸ್ಗೆ ಲ್ಯಾಂಡ್ಗೆ ನಾವು ಏನು ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ ಸೊ ಅದನ್ನ ಅಸೈನ್ ಮಾಡಬೇಕು. ಓಕೆ. ಸೊ ಇಲ್ಲಿ ಗೋ ಟು ನ್ಯೂ ಸ್ಕ್ರೀನ್ ಆ್ಯಂಡ್ ಓಪನ್ FS00. ಓಕೆ. ಸೊ ಜಿ ಎಲ್ ಅಕೌಂಟ್ನ ಪಡ್ಕೋಬೇಕು. ಅಸೆಟ್ಸ್. ಸೊ ಲ್ಯಾಂಡ್ಗೆ ಸೊ 2 lakh ಇದೆ. ಸೊ ಇವಾಗ ಅಕ್ವಿಸಿಷನ್ ಟೈಮಲ್ಲಿ ಯಾವ ಅಕೌಂಟಿಗೆ ಹೋಗಬೇಕು, ರಿಟೈರ್ಮೆಂಟ್ ಟೈಮಲ್ಲಿ ಯಾವ ಅಕೌಂಟ್ಗೆ ಹೋಗಬೇಕು, ಆ್ಯಂಡ್ ರಿವ್ಯಾಲ್ಯೂಯೇಷನ್ ಟೈಮಲ್ಲಿ ಸೊ ಯಾವ ಜಿ ಎಲ್ ಅಕೌಂಟ್ಗೆ ಹೋಗಬೇಕು. ಸೊ ಇದನ್ನು ನಾವು ಜಿ ಎಲ್ ಅಸೈನ್ನ ಮಾಡಬೇಕಾಗುತ್ತೆ. ಸೊ ಇದೇ ಇಂಪಾರ್ಟೆಂಟ್ ಇರಲಿ. ಓಕೆ. ಆ್ಯಂಡ್ ದಿಸ್ ಇಸ್ ಫಾರ್ ದ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್. ಓಕೆ. ಆ್ಯಂಡ್ ಡಿಪ್ರಿಷಿಯೇಷನ್ ವಿಲ್ ಕಮ್. ಸೊ ದಿಸ್ ಇಸ್ ಫಾರ್ ದ P&L. ಸೊ ಐ ವಿಲ್ ಎಕ್ಸ್ಪ್ಲೇನ್. ಓಕೆ. ಸೊ ಇವಾಗ ಬ್ಯಾಲೆನ್ಸ್ ಶೀಟ್ ಅಕೌಂಟಿಗೆ ಏನು ಅಸೈನ್ ಮಾಡಬೇಕು ಸೊ ಅದನ್ನ ಬ್ಯಾಲೆನ್ಸ್ ಶೀಟ್ ಅಕೌಂಟಲ್ಲಿ ಅಸೈನ್ ಮಾಡ್ತಾ ಹೋಗೋಣ. ಇವಾಗ 2 lakh ನಮಗೆ ಜಿ ಎಲ್ ಲ್ಯಾಂಡ್ ಇರೋದು. ಓಕೆ. ಸೊ ಅದಕ್ಕೆ ನಾವು ರೀಕನ್ಸಿಲೇಷನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ. ಸೊ 2 lakh. ಓಕೆ. ಸೊ ಇದು ಬಿಟ್ಬಿಟ್ಟು ನೀವು ಬೇರೆ ಏನಾದರೂ ರಿಟೈರ್ಮೆಂಟಲ್ಲಿ ಅಥವಾ ಬೇರೆ ಜಿ ಎಲ್ಸ್ನ ಮೇಂಟೈನ್ ಮಾಡೋಂಗಿದ್ರೆ ಮೇಂಟೈನ್ ಮಾಡ್ಕೋಬೋದು. ಅಟ್ ದ ಟೈಮ್ ಆಫ್ ದ ರಿಟೈರ್ಮೆಂಟ್ ಏನಾದ್ರು ಸೇಲ್ ಮಾಡೋದು ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಬೇರೆ ಜಿ ಎಲ್ಸ್ನ ಮೇಂಟೈನ್ ಮಾಡೋದಾದರೆ ಸೊ ಮೇಂಟೈನ್ ಮಾಡ್ಕೋಬೋದು ಸಪ್ರೇಟ್. ಸೊ ಇಫ್ ನಾಟ್ ಸೇಮ್ ಜಿ ಎಲ್ನ ಕೂಡ ಮೇಂಟೈನ್ ಮಾಡ್ಬೋದು. ಓಕೆ. ನಾವಿವಾಗ ಅಕ್ವಿಸಿಷನ್ದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಕ್ವಿಸಿಷನ್ಗೆ ಈ ಜಿ ಎಲ್ನ ಅಸೈನ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್
ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ ಬಂದ್ಬಿಟ್ಟು ನಿಮಗೆ ನಾನು ಎರಡೇ ಡಿಪ್ರಿಷಿಯೇಷನ್ ಏರಿಯಾ ಇಟ್ಕೊಂಡು ರಿಮೈನಿಂಗ್ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ಎರಡು ಮಾತ್ರ ತೋರಿಸ್ತಿದೆ. ಸೊ ನಾನು ಬುಕ್ ಡಿಪ್ರಿಷಿಯೇಷನ್ ಒಂದೇ ಯೂಸ್ ಮಾಡೋದು. ಸೊ ಅಂದರೆ ಐ ಮೀನ್ ನಾವು ಅದರಲ್ಲೇ ರಿಯಲ್ ಟೈಮ್ ಡಿಪ್ರಿಷಿಯೇಷನ್ನ ಪೋಸ್ಟ್ ಮಾಡೋದು. ಸೊ ಅದಕ್ಕೆ ಯಾವ ಜಿ ಎಲ್ ಬೇಕೋ ಸೊ ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ. ಸೊ ಇವಾಗ ಆರ್ಡಿನರಿ ಡಿಪ್ರಿಷಿಯೇಷನ್ನು ಯಾವ ಜಿ ಎಲ್ ಅಸೈನ್ ಮಾಡಬೇಕು, ಸೊ ಸ್ಪೆಷಲ್ ಡಿಪ್ರಿಷಿಯೇಷನ್ಗೆ ಯಾವ ಜಿ ಎಲ್, ಅನ್ಪ್ಲ್ಯಾನ್ಗೆ ಯಾವ ಥರ. ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ದ ಸಿನಾರಿಯೋಸ್ ಇದ್ದಾವೆ. ಸೊ ನೀವು ಸಿನಾರಿ ವೈಸ್ ನಿಮಗೆ ಡಿಫ್ರೆಂಟ್ ಜಿ ಎಲ್ ಕೋಡ್ಸ್ ಬೇಕು ಅಂದರೆ ಸೊ ಕ್ರಿಯೇಟ್ ಮಾಡ್ಕೋಬೋದು ಸಿಸ್ಟಮಲ್ಲಿ. ಸೊ ನಿಮಗಿಲ್ಲ ಡಿಫ್ರೆಂಟ್ ಜಿ ಎಲ್ ಕೋಡ್ಸ್ ಬೇಕಿಲ್ಲ ಅಂತಂದರೆ ಸೊ ಒಂದೇ ಜಿ ಎಲ್ ಟ್ರಾನ್ಸಾಕ್ಷನ್ಸ್ ಮೇಂಟೈನ್ ಮಾಡ್ತೀನಿ ಅಂದರೆ ಕೂಡ ಸೊ ನೀವು ಮೇಂಟೈನ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ನಾವು ಯಾವ ಜಿ ಎಲ್ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾನು ಎರಡು ಮಾಡಿದ್ದೀನಿ. ಒಂದು ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ನ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇನ್ನೊಂದು ಡಿಪ್ರಿಷಿಯೇಷನ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ನಾನು ಇವಾಗ ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಎಕ್ಸ್ಪೆನ್ಸಸ್ಸಲ್ಲಿ ನಾನೇನು ಕ್ರಿಯೇಟ್ ಮಾಡಿಲ್ಲ. ಸೊ ಕರೆಕ್ಟ್. ಸೊ ಡಿಪ್ರಿಷಿಯೇಷನ್ಗೆ ಏನು ಕ್ರಿಯೇಟ್ ಮಾಡಿಲ್ಲ, ಡಿಪ್ರಿಷಿಯೇಷನ್ ಜಿ ಎಲ್. ಸೊ ಕ್ರಿಯೇಟ್ ಮಾಡಿದರೆ ಇಲ್ಲಿ ಡಿಪ್ರಿಷಿಯೇಷನ್ ಜಿ ಎಲ್ನ ಒಂದು ಅಸೈನ್ ಮಾಡಬೇಕಾಗುತ್ತೆ. ಇವಾಗ ಅಕ್ಯುಮುಲೇಟೆಡ್ ಜಿ ಎಲ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಮಗೆ ಇಲ್ಲಿ ಕೇಳ್ತಾ ಇದೆ ಸಿಸ್ಟಮು, ಸೊ ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ಅಕೌಂಟ್ ಆರ್ಡಿನರಿ ಡಿಪ್ರಿಷಿಯೇಷನ್ಗೆ ಯಾವ್ದು ಅಸೈನ್ ಮಾಡಬೇಕು ಅಂತ. ಸೊ ನಾನು ಇವಾಗ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಲ್ಯಾಂಡ್ಗೆ ಯಾವುದು ಕ್ರಿಯೇಟ್ ಮಾಡಿಲ್ಲ ನಾವು. ಲ್ಯಾಂಡ್ಗೆ ಏನೋ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಲ್ಲ ಅಂತ ನಾನು ಮಾಡಿಲ್ಲ. ಸೊ ನೀವು ಲ್ಯಾಂಡ್ಗೆ ಏನಾದರೂ ಕ್ರಿಯೇಟ್ ಮಾಡಿದ್ರೆ ಸೊ ಅದನ್ನ ಇಲ್ಲಿ ಅಸೈನ್ ಮಾಡಬೇಕಾಗುತ್ತೆ. ವಾಟ್ ಎವರ್ ಇಟ್ ಈಸ್, ಇಫ್ ಇಟ್ ಈಸ್ ಅನ್ ಅಪ್ರಿಷಿಯೇಷನ್ ಆರ್ ಡಿಪ್ರಿಷಿಯೇಷನ್, ಸೊ ಆ ಜಿ ಎಲ್ ಇಲ್ಲಿ ಅಸೈನ್ ಮಾಡಬೇಕು. ಓಕೆ. ಸೊ ನಾನು ಇವಾಗ ಯಾವುದು ಕ್ರಿಯೇಟ್ ಮಾಡಿಲ್ಲ. ಸೊ ಐ ವಿಲ್ ಕೀಪ್ ಇಟ್ ಬ್ಲ್ಯಾಂಕ್ ಫಾರ್ ದ ಲ್ಯಾಂಡ್. ಓಕೆ. ಸೊ ಲ್ಯಾಂಡ್ ಬಿಟ್ಬಿಟ್ಟು ಬೇರೆ ಏನಿದೆ ಸೊ ಅದಕ್ಕೆ ತಗೋಣ. ಸೊ ಇವಾಗ ಅಕೌಂಟ್ ಡಿಟರ್ಮಿನೇಷನ್. ಸೊ ಬಿಲ್ಡಿಂಗ್ ಹೋಗೋಣ ನೆಕ್ಸ್ಟ್. ಓಕೆ. ಸೊ ನೆಕ್ಸ್ಟ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಏನು ತೊಗೊಂಡಿದ್ದೀನಿ ನಾನು, BLND, ರೈಟ್. ಸೊ ಬಿಲ್ಡಿಂಗ್ಗೆ ಸೊ ಅಕೌಂಟ್ಸ್ನ ಅಸೈನ್ ಮಾಡ್ತಾ ಹೋಗೋಣ. ಸೆಲೆಕ್ಟ್. ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್. ಸೊ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಏನಿದೆ, ಸೊ 2 lakh 1. ಸೊ 2 lakh 1. ಸೊ ಎಂಟರ್ ಆ್ಯಂಡ್ ಸೇವ್ ಇಟ್ ಆ್ಯಂಡ್ ಗೋ ಟು ಡಿಪ್ರಿಷಿಯೇಷನ್. ಸೊ ಇದಕ್ಕೆ ನಾವು ಡಿಪ್ರಿಷಿಯೇಷನ್ದು ಜಿ ಎಲ್ನ ಅಸೈನ್ ಮಾಡಬೇಕು. ಓಕೆ. ಸೊ ಇಲ್ಲಿ ನಾವು ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ಜಿ ಎಲ್ ಏನಿದೆ ಬಿಲ್ಡಿಂಗ್ಗೆ 400 100. ಸೊ ಅದನ್ನು ಮೇಂಟೈನ್ ಮಾಡಬೇಕು 100. ಓಕೆ. ಸೊ ಇದನ್ನು ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ಗೆ. ಸೊ ಎಕ್ಸ್ಪೆನ್ಸ್ ಅಕೌಂಟ್ ಬಂದ್ಬಿಟ್ಟು ಸೊ ಇಟ್ ವಿಲ್ ಕಮ್ಸ್ ಅಂಡರ್ P&L, ರೈಟ್. ಸೊ P&L ಅಲ್ಲಿ ನೀವು ಡಿಪ್ರಿಷಿಯೇಷನ್ ಅಕೌಂಟ್ನ ಒಂದು ಜಿ ಎಲ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಇಲ್ಲಿ ಅಸೈನ್ ಮಾಡಬೇಕು. ಓಕೆ. ಸೊ ಇವಾಗ ಕ್ರಿಯೇಟ್ ಮಾಡೋಣ ಎಕ್ಸ್ಪೆನ್ಸಸ್ ಸೆಂಟ್ರಲ್ಲಿ 4407 ನೆಕ್ಸ್ಟ್ ಸೀರೀಸ್. ಓಕೆ. ಕಾಪಿ. ಸೊ 407. Okay. So just I will change the description to depreciation. Okay. So depreciation I will maintain it and save. Okay. So same JL and maintain it here and save it. ಓಕೆ. ಸೊ ಇವಾಗ ನಾವು ಡಿಪ್ರಿಷಿಯೇಷನ್ಗೆ P&Lಗೆ ಯಾವ ಜಿ ಎಲ್ ಬೇಕೋ ಸೊ ಅದನ್ನ ಮೇಂಟೈನ್ ಮಾಡಿ. ಸೊ ನೆಕ್ಸ್ಟ್ ಇದೇ ಥರ ಸೊ ಬೇರೆ ನಮ್ದು ಯಾವುದು ಅಕೌಂಟ್ ಡಿಟರ್ಮಿನೇಷನ್ ಇದೆ ಸೊ ಅದಕ್ಕೆ ಅಸೈನ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಸೊ ಬಿಲ್ಡಿಂಗ್ ಆಯ್ತಲ್ವಾ. ಸೊ ಬಿಲ್ಡಿಂಗ್ ಆದಮೇಲೆ PLMC ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ, ರೈಟ್. ಸೊ PLMC. ಸೊ ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಯಾವುದು. ಸೊ ಬ್ಯಾಲೆನ್ಸ್ ಶೀಟ್ ಜಿ ಎಲ್ ಬಂದ್ಬಿಟ್ಟು 2 lakh 2. So enter. So plant and machinery and then depreciation. So depreciation accumulated depreciation ಯಾವ್ದು 4 1. So plant and machinery. So 1. So next this is for the expense and saved. ಸೊ ನೀವು ಎಕ್ಸ್ಪೆನ್ಸಸ್ಗೂ ಸಪ್ರೇಟ್ ಜಿ ಎಲ್ ಮೇಂಟೈನ್ ಮಾಡ್ಕೊತೀವಿ ಅಂದರೆ ಮೇಂಟೈನ್ ಮಾಡ್ಕೋಬೋದು. ಸೊ ಅದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಬಿಸ್ನೆಸ್ ರಿಕ್ವೈರ್ಮೆಂಟ್. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಡಿಪ್ರಿಷಿಯೇಟ್, ಬಿಕಾಸ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ನೀವು ಡಿಫ್ರೆಂಟ್ ಸೆಗ್ರಿಗೇಷನ್ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಬಂದಾಗ ನೀವು ಸಪ್ರೇಟು ಅದರಲ್ಲೇ ಡಿಡಕ್ಟ್ ಮಾಡಬೇಕಾಗಿರೋದ್ರಿಂದ ಸೊ ನಾವು ಬ್ಯಾಲೆನ್ಸ್ ಶೀಟ್ಗೆ ಸಪ್ರೇಟ್ ಜಿ ಎಲ್ಸ್ನ ಇಂಡಿವಿಜುವಲ್ ಅಸೆಟ್ ವೈಸ್ ಕ್ರಿಯೇಟ್ ಮಾಡ್ತೀವಿ. ಬಟ್ ನೇಚರ್ ಆಫ್ ಅಸೆಟ್ ಬಟ್ ಇಲ್ಲಿ ನೀವು ಒಂದೇ ಅಸೆಟ್ನ ಒಂದೇ ಡಿಪ್ರಿಷಿಯೇಷನ್ನ ಮೇಂಟೈನ್ ಮಾಡ್ಬೋದು. ಸೊ P&L ಅಂಡರಲ್ಲಿ. ಓಕೆ. ಸೊ ಇಟ್ ವಿಲ್ ಬಿ ಆನ್ ಎಕ್ಸ್ಪೆನ್ಸಸ್ ಟು ಆಲ್ ದ ಅಸೆಟ್ಸ್, ರೈಟ್. ಸೊ ದಟ್ ಇಸ್ ದ ರೀಸನ್. ಸೊ ಇವಾಗ ಸೇವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅಕೌಂಟ್ಸ್ ಡಿಟರ್ಮಿನೇಷನಲ್ಲಿ ಸೊ PLMC ಆದಮೇಲೆ ನೆಕ್ಸ್ಟ್ ಯಾವ್ದಿದೆ ಫರ್ನಿಚರ್. ಓಕೆ. ಸೊ ಫರ್ನಿಚರ್ಗೆ ಮೇಂಟೈನ್ ಮಾಡಿ. ಸೊ ಫರ್ನಿಚರ್ ಐ ಥಿಂಕ್ ನೆಟ್ವರ್ಕ್ ಇಸ್ ಬಿಟ್ ಸ್ಲೋ.
ಸ್ವಲ್ಪ ಸ್ಲೋ ಇದೆ ಅನಿಸುತ್ತೆ, ಅಥವಾ ಸಿಸ್ಟಮ್ ಸ್ಲೋ ಇದೆಯಾ. ಓಕೆ, ಸೊ ಫರ್ನಿಚರ್ ಎಂಡಲ್ಲಿ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್. ಸೊ ಫರ್ನಿಚರ್ಗೆ ಯಾವುದು ಬ್ಯಾಲೆನ್ಸ್ ಶೀಟ್ GL ಚೆಕ್ ಮಾಡಬೇಕು. ಸೊ ಫರ್ನಿಚರ್ಗೆ ಬಂದ್ಬಿಟ್ಟು 2,03,000. ಸೊ 2,03,000. ಓಕೆ, ಸೊ ದೆನ್ ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ಗೆ ಹೋಗಬೇಕು, ಡಬಲ್ ಕ್ಲಿಕ್. ಓಕೆ, ಸೊ ಇಲ್ಲಿ ಡಿಪ್ರಿಷಿಯೇಷನ್ ಅಂಡರಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ GL ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್. ಸೊ ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ 2,03,000. ಸಾರಿ 4,02,000. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ರಿಷಿಯೇಷನ್ ಫಾರ್ ಎಕ್ಸ್ಪೆನ್ಸ್. ಸೇವ್ ಇಟ್. ಸೊ ನಾವು ಇಲ್ಲಿ ಏನೇನು ಅಸೈನ್ ಮಾಡ್ತೀವಿ ನಿಮಗೆಲ್ಲ ಬ್ಯಾಕ್ ಎಂಡಲ್ಲಿ ಟ್ರಿಗರ್ ಆಗುತ್ತೆ. ಸೊ ನಿಮಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಅರ್ಥ ಆಗ್ತದೆ. ಓಕೆ, ಸೊ ಫರ್ನಿಚರ್ ಆಯಿತು. ಇವಾಗ ವೆಹಿಕಲ್. ಸೊ ವೆಹಿಕಲ್ಗೆ ಏನಂತ ಇದೆ, ಸೊ ECHL ಅಂತ ಇದೆ, ಅಲ್ಲಿ VHCL ಅಂತ ಇದೆ. ನೋಡೋಣ ಯಾವ್ದು. ಸೊ ECHL ಇದೆಯಾ ಅಂತ ನೋಡೋಣ. ಸೊ ಇದೆ ECHL ಕರೆಕ್ಟ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್. ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಫಾರ್ ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ವೆಹಿಕಲ್ ಇಸ್ 4,00,103. ಸಾರಿ, ಬ್ಯಾಲೆನ್ಸ್ ಶೀಟ್ ರೈಟ್. ಸೊ 2,004. ಸೊ ಡಿಪ್ರಿಷಿಯೇಷನ್ಗೆ 4,003. ಸೊ ನೆಕ್ಸ್ಟ್ ಸೇವ್ ಇಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆಹಿಕಲ್ ಆಯ್ತಾ. ಸೊ ನೆಕ್ಸ್ಟ್ ಆರ್ಡರ್. ಸೊ ಆರ್ಡರ್ ಚೆಕ್. ಸೊ ಸಿಸ್ಟಮ್ ಸ್ವಲ್ಪ ಸ್ಲೋ ಇರುತ್ತೆ. ಸೊ ಆರ್ಡರ್ನ ಚೆಕ್ ಮಾಡಿ. ಸೊ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಬಂದ್ಬಿಟ್ಟು ಆರ್ಡರ್ಗೆ 2,05,000. ಸೊ ನೆಕ್ಸ್ಟ್ ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ಬಂದ್ಬಿಟ್ಟು 4 condition for expenses. ಸೇವ್ ಇಟ್. ಓಕೆ, ಸೊ ಇವಾಗ ನಾವು GL ಕೋಡ್ನ ಕ್ರಿಯೇಟ್ ಮಾಡಿಬಿಟ್ಟು ಅಸೈನ್ ಮಾಡಿದ್ದೀವಿ. ಓಕೆ, ಸೊ ಕೆಳಗಡೆ ನಿಮಗೆ ಸ್ಪೆಷಲ್ ರಿಸರ್ವ್ಸ್ ಅಂತ ಇದೆಯಲ್ಲ, ಸೊ ಅದು ಬಂದ್ಬಿಟ್ಟು ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಅಸೆಟಲ್ಲಿ ಸೊ ಸ್ಪೆಷಲ್ ಆಗಿ ಏನಾದ್ರು ರಿಸರ್ವ್ಸ್ ಅಂದರೆ ಎಷ್ಟು ಅಮೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಏನಾದ್ರು ಸ್ಪೆಸಿಫಿಕ್ ಆಗಿ ರಿಸರ್ವ್ಸ್ಗೆ ಅಂತ ಇಡ್ತೀವಿ ಅಂದರೆ ಸೊ ಅವಾಗ ಸಪ್ರೇಟ್ GLನ ಕ್ರಿಯೇಟ್ ಮಾಡಿಬಿಟ್ಟು ಆ GLಸ್ನ ಅಸೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಅಷ್ಟು ಬಿಟ್ಟರೆ ಸೊ ರಿಮೈನಿಂಗ್ ಎಲ್ಲ ಸೇಮ್. ಓಕೆ, ಸೊ ಏನು ಚೇಂಜಸ್ ಇಲ್ಲ. ಓಕೆನಾ. ಸೊ ರಿಮೈನಿಂಗ್ ಎಲ್ಲ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಇರುತ್ತೆ. ಸೊ ನೀವೇನಾದರೂ ಡೈರೆಕ್ಟ್ ಪೋಸ್ಟಿಂಗ್ ಮಾಡಬೇಕು. ಬೇಕಾದ್ರೆ ಡಾಕ್ಯುಮೆಂಟ್ ಟೈಪು, ನಂಬರ್ ರೇಂಜಸ್ಸು, ಇದು ಆಲ್ರೆಡಿ ನಾವು ಡಾಕ್ಯುಮೆಂಟ್ ಟೈಪು ಆ್ಯಸ್ ಪರ್ ದ ನಂಬರ್ ರೇಂಜಸ್ ಮೇಂಟೈನ್ ಮಾಡಿದ್ದೀವಿ. ಸೊ ನೀವು ಅಸೆಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಏನಾದರೂ ಮತ್ತೆ ಡಾಕ್ಯುಮೆಂಟ್ ನಂಬರ್ ರೇಂಜ್ ಮಿಸ್ಸಿಂಗ್ ಏನಾದ್ರು ಬಂದರೆ ಸೊ ಆವಾಗ ನೀವು ಡಾಕ್ಯುಮೆಂಟ್ ನಂಬರ್ ರೇಂಜ್ನ ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ಸೊ ಬೇಕಾದ್ರೆ ಡಾಕ್ಯುಮೆಂಟ್ ನಂಬರ್ ರೇಂಜ್ ಬಂದ್ಬಿಟ್ಟು ನಾವು ಸ್ಪೆಸಿಫಿಕಲಿ ಡಾಕ್ಯುಮೆಂಟ್ ವೈಸ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಾನು ಇವಾಗ ಆಲ್ಮೋಸ್ಟ್ 19 to 20 ರೇಂಜನ್ನು ಮೇಂಟೈನ್ ಮಾಡಿದ್ದೀನಿ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೇನಾದರೂ ಬೇರೆ ಎರಡು ಬಂತು ಅಂದರೆ ನಂಬರ್ ರೇಂಜು ಸೊ 6ರಿಂದ ಮೇಂಟೈನ್ ಮಾಡ್ತಾ ಹೋಗಿ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಎಲ್ಲದೂ ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಓಕೆ, ಸೊ ಬೇರೆ ಏನು ಕಾನ್ಫಿಗರೇಷನ್ಸ್ ಇಲ್ಲ ಇದರಲ್ಲಿ. ಸೊ ಅಸೆಟ್ ಅಕೌಂಟಿಂಗಲ್ಲಿ ಸೊ ಅಪಾರ್ಟ್ ಫ್ರಮ್ ದೀಸ್ ಕಾನ್ಫಿಗರೇಷನ್ ಸೊ ಇಷ್ಟಾದ್ಮೇಲೆ ನೀವು ಡೈರೆಕ್ಟ್ ಅಸೆಟ್ ಅಕ್ವಿಸಿಷನ್ನ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಅಸೆಟ್ ಅಕ್ವಿಸಿಷನ್ ಯಾವ ಥರ ಮಾಡಬೇಕು, ಸೊ ಆಮೇಲೆ ಅದರಲ್ಲಿ ಡಿಪ್ರಿಷಿಯೇಷನ್ ಯಾವ ಥರ ಬುಕ್ ಮಾಡಬೇಕು, ಸೊ ಪರ್ಟಿಕ್ಯುಲರ್ಲಿ ನೀವು ಏನು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮೇಂಟೈನ್ ಮಾಡಿದ್ದೀರಾ, ಸೊ ಯಾವ ಥರ ವರ್ಕ್ ಆಗುತ್ತೆ. ಸೊ ಅದನ್ನೆಲ್ಲದನ್ನು ಕೂಡ ನಿಮಗೆ ಅಸೆಟ್ ಕ್ರಿಯೇಷನ್ಸ್ ಮಾಡಿದಾಗ ಸೊ ಅಕ್ವಿಸಿಷನ್ ಡೇಟು, ಡಿಪ್ರಿಷಿಯೇಷನ್ ಸ್ಟಾರ್ಟ್ ಡೇಟು, ಸೊ ಅದೆಲ್ಲ ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಿದೆಯಾ? ಸೊ ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ, ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ಏನು ಅಂದರೆ ನೀವು ಒಂದ್ಸಲ ವೀಡಿಯೋನ ಒಂದು 2 times ರೀಕ್ಯಾಪ್ ಮಾಡ್ಬಿಟ್ಟು ನೋಡಿ. ಯಾಕೆಂದರೆ ಬಿಕಾಸ್ ಅಸೆಟ್ ಅಕೌಂಟಿಂಗ್ ಈಸ್ ಸಮ್ ಬಿಟ್ ಟ್ರಿಕಿ. ಬಿಕಾಸ್ ಅದು ಕಾನ್ಫಿಗರೇಷನ್ ಸ್ಟೆಪ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಪ್ರಾಪರಾಗಿ ನೀವು ಯಾವ್ಯಾವ್ದು ಮಾಡಬೇಕು ಅಂತ ಗೊತ್ತಿದ್ರೆ 1 by 1 ಮಾಡ್ಕೊತಾ ಹೋಗ್ಬೋದು. ಓಕೆ, ಬಟ್ ನೀವು ಯಾವ್ದು ಬೇಕಾದ್ರೂ ಫಸ್ಟ್ ಸೆಕೆಂಡ್ ಆ ಥರ ಸ್ಟೆಪ್ ವೈಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ನೀವು ಅಸೈನ್ ಮಾಡೋಕ್ಕೆ ಹೋದಾಗ ಸೊ ಇಟ್ ಶುಡ್ ಬಿ ಮೇಂಟೈನ್ ಇನ್ ದ ಸಿಸ್ಟಮ್. ಓಕೆ, ಸಿಸ್ಟಮನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ.
ಓಕೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇವತ್ತು ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಅಸೆಟ್ ಕ್ರಿಯೇಟ್ ಮಾಡಬೇಡ. ಓಕೆ. ಸೊ ಇವಾಗೆಲ್ಲ ಕಾನ್ಫಿಗರೇಷನ್ ಮೇಂಟೈನ್ ಮಾಡೋಂಥ. ಸೊ ಲೆಟ್ಸ್ ಟ್ರೈ ಟು ಕ್ರಿಯೇಟ್ ಒಂದು ಅಸೆಟ್. ಐ ವಿಲ್ ಗೋ ಬ್ಯಾಕ್. ಸೊ ಬೇರೆ ಯಾವ್ದಾದ್ರು ಸ್ಕ್ರೀನ್ ಇದ್ದರೆ ಎಲ್ಲ ಸ್ಕ್ರೀನ್ ಕ್ಲೋಸ್ ಮಾಡ್ಕೊಂಬೇಡ. ಸೊ AS01 ಇಸ್ ದಟ್ ಈಕ್ವಲ್ ಟು ಕ್ರಿಯೇಟ್ ಅಸೆಟ್ ಮಾಸ್ಟರ್. ಓಕೆ. ಸೊ ಇಲ್ಲಿ ನೀವು ಅಸೆಟ್ ಕ್ಲಾಸ್ನ ತೊಗೋಬೇಕು. ಸೊ ನಮಗೆ ಅಸೆಟ್ ಕ್ಲಾಸ್ ಯಾವುದು? ಫಾರ್ ಎಕ್ಸಾಂಪಲ್ ಸೊ ಲ್ಯಾಂಡು, ಬಿಲ್ಡಿಂಗ್ಸು, PLMC, ಪ್ಲಾಂಟ್ ಆ್ಯಂಡ್ ಮೆಷಿನರೀಸ್ ಎಲ್ಲ ತುಂಬ ಇದೆಯಲ್ಲ. ಸೊ ಯಾವುದಾದ್ರೂ ಒಂದು ತೊಗೋಬೇಕು ಅಸೆಟ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಿಲ್ಡಿಂಗ್ ಅಂತ ಇಟ್ಕೊಳ್ಳಿ. ಬಿಲ್ಡಿಂಗ್ ಬಂದ್ಬಿಟ್ಟು BLND ಅಂತ ಇದೆ. ಸೊ ಬಿಲ್ಡಿಂಗ್ ತೊಗೊತೀನಿ. ಸೊ ಬಿಲ್ಡಿಂಗ್ಸ್ ಅಂತ ಇಟ್ಕೊಳ್ಳಿ. ಓಕೆ. ಸೊ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅಬೌಟ್ ಲಾಸ್ಟ್ ಕಂಪ್ಲೀಟೆಡ್ ಫಿಸ್ಕಲ್ ಇಯರ್ ಇಸ್ ಇನ್ಕಂಪ್ಲೀಟ್. ಸಮಥಿಂಗ್ ಈಸ್ ಎರರ್ ಬಿಕಾಸ್ ಫಿಸ್ಕಲ್ ಇಯರ್ದು ಏನು ಕಂಪನಿ ಕೋಡ್ ಸೆಟ್ಟಿಂಗ್ಸ್ ಮೇಂಟೈನ್ ಮಾಡಿಲ್ಲ ಅಂತ. ಓಕೆ. ಮೇಕ್ ಎ ಸೆಟ್ಟಿಂಗ್ಸ್. ಸೊ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಕಂಪನಿ. ಸೊ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಕಂಪನಿ ಕೋಡ್. ಸೊ ನೋ ಆಥರೈಸೇಷನ್. ಸೊ ಇದನ್ನು ನಾವು ಮೇಂಟೈನ್ ಮಾಡ್ಕೋಬೇಕು. ಓಕೆ. ಸೊ ಇದು ಎಲ್ಲಿ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ಡೈರೆಕ್ಟ್ ಪಾತಲ್ಲಿ ತೋರಿಸ್ತೀನಿ, ಇಲ್ಲಿ ಬೇಡ. ಓಕೆ. ಸೊ ನಿಮಗೆ ಆಥರೈಸೇಷನ್ ಇಶ್ಯೂಸ್ ಎರರ್ ಬರ್ತಿದೆ. ಸೊ ಯು ಹ್ಯಾವ್ ಟು ಚೆಕ್ ವಿತ್ ದ ಟೀಮ್. ಓಕೆ. ಬಟ್ ಸ್ಟಿಲ್ ಐ ವಿಲ್ ಶೋ ಯು. ಓಕೆ. ಸೊ SIMG. ಸೊ ಇಲ್ಲಿ ಅಸೆಟ್ ಅಕೌಂಟಿಂಗಲ್ಲಿ, ಐ ಮೀನ್ ಫೈನಾನ್ಷಿಯಲ್ ಅಕೌಂಟಿಂಗ್, ಅಸೆಟ್ ಅಕೌಂಟಿಂಗಲ್ಲಿ ಅಸೆಟ್ ಡೇಟಾ ಟ್ರಾನ್ಸ್ಫರ್ ಇದೆಯಲ್ಲ, ಪ್ಯಾರಾಮೀಟರ್ಸ್ ಟು ಡೇಟಾ ಟ್ರಾನ್ಸ್ಫರ್, ಸಾರಿ ಪ್ರಿಪ್ರೇಷನ್ ಫಾರ್ ಗೋ ಲೈವ್ ಇದೆಯಲ್ಲ, ಇದು ಕ್ಲಿಕ್ ಮಾಡಿ. ಆಥರೈಸೇಷನ್ ಮ್ಯಾನೇಜ್ಮೆಂಟ್, ಇಲ್ಲಿ. ಓಕೆ. ಸೊ ಪ್ರಿಪ್ರೇಷನ್ ಗೋ ಲೈವಲ್ಲಿ ಸೊ ನಿಮಗೆ ಪ್ರೊಡಕ್ಷನ್ ಸ್ಟಾರ್ಟಪ್ ಅಂತ ಬರುತ್ತೆ. ಅಂದರೆ ನಾವು ಕಂಪ್ಲೀಟ್ ಕಾನ್ಫಿಗರೇಷನ್ಸ್ ಮಾಡಿದ್ಮೇಲೆ ಸೊ ವಿ ಆರ್ ಗೋಯಿಂಗ್ ಟು ಡೂ ದ ಪ್ರೊಡಕ್ಷನ್ ಸ್ಟಾರ್ಟಪ್. ಸೊ ಅಲ್ಲಿ ನಿಮಗೆ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ದ ಕಂಪನಿ ಕೋಡ್. ಸೊ ಇಲ್ಲಿ ನೀವು ಆ ಡೇಟ್ನ ಮೇಂಟೈನ್ ಮಾಡಬೇಕು. ಸೊ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಫಿಸ್ಕಲ್ ಇಯರ್ಗೆ ಅಂತ. ಓಕೆ. ಸೊ ಅದನ್ನು ಮೇಂಟೈನ್ ಮಾಡಿದ್ರೆ ಸೊ ಅದನ್ನು ಮೇಂಟೈನ್ ಮಾಡಿದ್ರೆ ಸೊ ನಿಮಗೆ ಎರರ್ ಬರಲ್ಲ. ಸೊ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ಅದನ್ನು ಮೇಂಟೈನ್ ಮಾಡೋದಕ್ಕೆ ನನಗೆ ಆಥರೈಸೇಷನ್ ಇಶ್ಯೂ ಇದೆ ಅಂತ ಬರ್ತಾ ಇದೆ. ಓಕೆ. ಸೊ ನಾನು ಇದನ್ನ IDT ಮಾತ್ರ ಚೆಕ್ ಮಾಡಿಬಿಟ್ಟು ಆಥರೈಸೇಷನ್ ತೊಗೊತೀನಿ. ಓಕೆ. ಸೊ ಆಥರೈಸೇಷನ್ ತೊಗೊಂಡ್ಮೇಲೆ ನಾವು ಅಸೆಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾಟ್ ಆನ್ ಇಶ್ಯೂ. ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನೇನೆಲ್ಲ ಪ್ರೀ ರಿಕ್ವೆಸಿಟ್ಸ್ ಇರಬೇಕು ಅಸೆಟ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ, ಐ ಮೀನ್ ಸೆಟ್ಟಿಂಗ್ಸ್ ಏನೇನು ಮಾಡಿರಬೇಕು ಎಕ್ಸಾಕ್ಟ್ಲಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಈ ಆ್ಯಕ್ಸಸ್ ಎಲ್ಲರಿಗೂ ಇರಬೇಕು. ಸೊ ನಾನು ಅದಕ್ಕೆ ಎಲ್ಲರಿಗೂ ಈ ಆ್ಯಕ್ಸಸ್ನ ಪ್ರೊವೈಡ್ ಮಾಡೋದಕ್ಕೆ ಹೇಳ್ತೀನಿ ಅವ್ರಿಗೆ. ಓಕೆ. ಸೊ ನೀವು ಸೇಮ್ ಇಶ್ಯೂಸ್ ಮೇ ಬಿ ಫೇಸ್ ಮಾಡ್ಬೋದು. ಸೊ ಅದಕ್ಕೆ ನಾನು ಎಲ್ಲರಿಗೂ ಆ್ಯಕ್ಸಸ್ನ ಪ್ರೊವೈಡ್ ಮಾಡೋದಕ್ಕೆ ಹೇಳ್ತೀನಿ. ಸೊ ನಿಮ್ಗೆ ಯಾರಿಗಾರು ಆ್ಯಕ್ಸಸ್ ಇದ್ದರೆ ಸೊ ಯು ಗೈಸ್ ಕ್ಯಾನ್ just let me know. So if you don't have access also, just ping me in WhatsApp. So I will check with them. Okay. Okay, fine then. So we can close the call for the day because access ಇಲ್ಲ ಅಂದಮೇಲೆ ಮತ್ತೆ ಏನು ಮಾಡಬೇಕಾಗಲ್ಲ, ಕಂಟಿನ್ಯೂ. ಓಕೆ. ಸೊ ಅಸೆಟ್ ಕ್ಲೋಸ್ ಮಾಡಿಬಿಟ್ರೆ ನಾವು ಸೊ ನೆಕ್ಸ್ಟ್ ಬೇರೆ ಆಬ್ಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ಬೋದು. ಓಕೆ. ಸೊ ಇದೆಲ್ಲ ಡೌಟ್ಸ್ ಇದ್ದರೆ ಸೊ ಗೈಸ್ ಕ್ಯಾನ್ ಆಸ್ಕ್ ದ ಡೌಟ್ಸ್. ಸೊ ಇನ್ನೂ 5 minutes ಎಕ್ಸ್ಟ್ರಾ ಇದೆ. ಸೊ ಎಕ್ಸ್ಟ್ರಾ ಕ್ಲಾಸ್ ತಗೋಣ ಅಂದ್ಕೊಂಡೆ, ಬಟ್ ಆ್ಯಕ್ಸಸ್ ಇಶ್ಯೂ ಇದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. So we'll work on it. So meanwhile I will stop